ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್ ಅವರ ನೇತೃತ್ವದಲ್ಲಿ ಮೇ 14ರಿಂದ 19ರವರೆಗೆ ನಡೆಯಲಿರುವ ಮಹಾರುದ್ರಯಾಗಕ್ಕೆ ಮಲ್ಪೆ ಸೇರಿದಂತೆ ಕೊಡವೂರಿನಲ್ಲಿ ಸಿದ್ಧತೆ ಭರದಿಂದ ಸಾಗಿದೆ. ಕೊಡವೂರನ್ನು ಸಂಪರ್ಕಿಸುವ ರಸ್ತೆಗಳನ್ನು ವಿದ್ಯುತ್ ದೀಪಗಳು, ಪತಾಕೆ, ತಳಿರು ತೋರಣಗಳಿಂದ ಸಿಂಗರಿಸಲಾಗಿದೆ. ಸಿಟಿಜನ್ ಸರ್ಕಲ್ ಕೊಡವೂರು ಆದಿ ಉಡುಪಿಯಲ್ಲಿ ಸ್ವಾಗತ ಗೋಪುರ ರಚಿಸಲಾಗಿದೆ. ರಸ್ತೆಯ ಎರಡೂ ಬದಿಗಳಲ್ಲಿ ವಿದ್ಯುತ್ ದೀಪ ಅಳವಡಿಸಲಾಗಿದೆ. ಪ್ರತಿದಿನ ಹೋಮ ನಡೆಯಲಿದ್ದು ದೇವಸ್ಥಾನದ ಧ್ವಜಸ್ತಂಭದ ಸಮೀಪ ರುದ್ರಯಾಗ ಮಂಟಪವನ್ನು ರಚಿಸಲಾಗಿದೆ. 100 ಮಂದಿ ಋತ್ವಿಜರು ಭಾಗವಹಿಸಲಿದ್ದಾರೆ. 5,000ಕ್ಕೂ ಅಧಿಕ ಮಹಿಳೆಯರಿಗೆ ಸಂಕಲ್ಪ ಮಾಡುವ ಭಾಗ್ಯ ದೊರೆಯಲಿದೆ. ಕೊಡವೂರು ವ್ಯವಸಾಯ ಸಂಘದ ಹಳೆ ಕಟ್ಟಡ ಮುಂಭಾಗದಲ್ಲಿ ಅನ್ನಛತ್ರ ನಿರ್ಮಾಣ ಮಾಡಲಾಗಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ಮಹಾರುದ್ರಯಾಗದ ಪರವಾಗಿ ಇವತ್ತು ಈಗಾಗಲೇ ನಾವು ವಸ್ತು ಪ್ರದರ್ಶನ ಮತ್ತು ಆಟೋಟ ಮಳಿಗೆಯನ್ನ ನಾವು ಉದ್ಘಾಟನೆ ಮಾಡಿದ್ದೇವೆ. ಸಾಕಷ್ಟು ಖುಷಿಯಿಂದ ಈ ಆಟೋಟ ಮಳಿಗೆ ಇವತ್ತು ಓಪನ್ ಆಗಿದೆ. ಈಗಾಗಲೇ ನಮ್ಮ ಸಮಿತಿಯ ಎಲ್ಲಾ ಸದಸ್ಯರು ಈ ಒಂದು ಆಟೋಟದಲ್ಲಿ ಪಾಲ್ಗೊಂಡಿದ್ದಾರೆ. ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ವಸ್ತು ಪ್ರದರ್ಶನ ಮತ್ತು ಆಟೋಟ ಮಳಿಗೆ ಉದ್ಘಾಟನೆಗೊಂಡಿದ್ದು ನಮ್ಮ ನಾಗರಿಕರಿಗೆ, ಜನರಿಗೆ ಇದನ್ನು ಇವತ್ತಿನಿಂದಲೇ ಸದುಪಯೋಗಗೊಳಿಸುವ ಹಾಗೆ ನಾವು ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದೇವೆ. ಇದಕ್ಕೆ ನಮ್ಮ ದೇವಸ್ಥಾನದ ಕಮಿಟಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು ಹಾಗೆ ಇಲ್ಲಿಯ ಸ್ಥಳೀಯ ನಾಗರಿಕರು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮೇ 14ರಿಂದ ಮೇ 19 ತನಕ ಕೊಡವೂರು ಶಂಕರ ನಾರಾಯಣನ ಸನ್ನಿಧಿಯಲ್ಲಿ 5 ದಿವಸಗಳ ಕಾಲ 14ರಿಂದ 19 6 ದಿವಸ, 14ನೇ ತಾರೀಕಿಗೆ ಹೊರೆ ಕಾಣಿಕೆ, ನಂತರ 15ನೇ ತಾರೀಕಿನಿಂದ 19ನೇ ತಾರೀಕು ತನಕ ಮಹಾರುದ್ರಯಾಗ ನಡೀಲಿಕ್ಕಿದೆ. ತಾವೆಲ್ಲ ಭಕ್ತಾಭಿಮಾನಿಗಳು ಈ ರುದ್ರಯಾಗದಲ್ಲಿ ಪಾಲ್ಗೊಂಡು ಶಂಕರನಾರಾಯಣನ ಹಾಗೂ ರುದ್ರದೇವರ ಆಗುವ ಯಾಗದಲ್ಲಿ ಭಾಗವಹಿಸಬೇಕು ಅಂತ ಕಳಕಳಿಯಿಂದ ನಾವು ಭಕ್ತಾಭಿಮಾನಿಗಳಲ್ಲಿ, ಪರವೂರ ಭಕ್ತಾಭಿಮಾನಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದಲ್ಲದೆ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಮನೋರಂಜನೆ, ಕ್ರೀಡೋತ್ಸವ, ಆರೋಗ್ಯ ಶಿಬಿರ, ಉದ್ಯೋಗ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ 5,000 ಮಹಿಳೆಯರಿಗೆ ಮಹಾರುದ್ರಯಾಗ ಸಂಕಲ್ಪದೊಂದಿಗೆ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಪ್ರತಿದಿನ 10,000 ಮಂದಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. 19ರಂದು ನಡೆಯುವ ಮಹಾ ಅನ್ನ ಸಂತರ್ಪಣೆಯಲ್ಲಿ 40,000 ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮಲ್ಪೆ ಬೀಚ್ನಲ್ಲಿ ಬೆಳಗಿನಿಂದ ಗ್ರಾಮೀಣ ಕ್ರೀಡಾಕೂಟ, ಸಮುದ್ರ ಪೂಜೆ, ಕಾಶಿ ವಾರಣಾಸಿಯ ಪುರೋಹಿತರಿಂದ ಗಂಗಾರತಿ, ದಕ್ಷಿಣ ಭಾರತದ ಪ್ರಸಿದ್ಧ ಕಲಾವಿದೆ ಮಂಗ್ಲಿ ಅವರಿಂದ ಶಿವಗಾನಾಮೃತ ಕಾರ್ಯಕ್ರಮ ನಡೆಯಲಿದ್ದು ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ಬಹಳಷ್ಟು ಅಪರೂಪವಾಗಿ ಇರ್ತಕ್ಕಂಥ ಮಹಾರುದ್ರಯಾಗ ನಮ್ಮ ಪರಿಸರದ ಉಡುಪಿಯಲ್ಲಿ ಶಂಕರನಾರಾಯಣ ದೇವಸ್ಥಾನ ಕೊಡವೂರಿನಲ್ಲಿ ಜರುಗ್ತಾ ಇದೆ. ಪ್ರಾಯಶಃ ಇದು ನಮಗೆಲ್ಲ ಒಂದು ಒಳ್ಳೆಯ ಅವಕಾಶ. ಎಲ್ಲ ಸದ್ಭಕ್ತರಿಗೆ ಭಾಗವಹಿಸುವಂಥ ಆ ಶಿವನ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಪೂಜೆಯಲ್ಲಿ ಭಾಗವಹಿಸುವಂಥ ಉತ್ತಮ ಅವಕಾಶವನ್ನು ತಾವೆಲ್ಲರೂ ಸದುಪಯೋಗಪಡಿಸಬೇಕು. ಹಾಗೆ ಪ್ರಾಯಶಃ ಇದರೊಂದಿಗೆ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಹಲವಾರು ಕಾರ್ಯಕ್ರಮಗಳು, ಒಂದೆಡೆ ಆರೋಗ್ಯ ಶಿಬಿರದಂಥ ಕಾರ್ಯಕ್ರಮ ಆದರೆ ಇನ್ನೊಂದೆಡೆ ಉದ್ಯೋಗ ಕಡಿಸುವಂಥ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಮಾತ್ರವಲ್ಲ, ನಾವು ಕಾಶಿಯಲ್ಲಿ ಕಾಣುವಂತಹ ಏನು ಗಂಗಾರತಿ ಇದೆ ಅದನ್ನು ಕೂಡ ಮಲ್ಪೆ ಶ್ರೀ ಶಂಕರನಾರಾಯಣ ದೇವಸ್ಥಾನ ಕೊಡವೂರು ನಾಳೆಯಿಂದ 19ರವರೆಗೆ ಮಹಾರುದ್ರಯಾಗ ನಡೆಯಲಿದೆ. ನಾಳೆ ಅದರ ಪೂರ್ವಭಾವಿಯಾಗಿ ಹೊರೆಕಾಣಿಕೆ ಮಲ್ಪೆ ಅಯ್ಯಪ್ಪ ಮಂದಿರದಿಂದ ಕೊಡವೂರು ಶ್ರೀ ಶಂಕರನ ದೇವಸ್ಥಾನದವರೆಗೆ, ಹಾಗೆ 15ನೇ ತಾರೀಕಿಗೆ ಬೆಳಿಗ್ಗೆ ರುದ್ರಯಾಗದ ಪೂರ್ವಭಾವಿಯಾಗಿ ಋತುಜರ ಆಗಮನ, ಅಲ್ಲಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ರುದ್ರ ಜಪ, ಹೋಮ, ಹವನ ಇತ್ಯಾದಿಗಳು ನಡೆಯುತ್ತಿದೆ. ಪ್ರತಿದಿನ ಅನ್ನ ಸಂತರ್ಪಣೆ ಇದೆ. ಹಾಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮ ಹಾಗೆ 19ಕ್ಕೆ ನಡೆಯುವ ಪೂರ್ಣಾಹುತಿಗೆ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಅನುಗ್ರಹ ಪಡೆದು ಎಲ್ಲದಕ್ಕೂ ಧಾರ್ಮಿಕ ಕಾರ್ಯಕ್ರಮ ಭಾಗಿಗಳ ಬಗ್ಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೆ. ಹಾಗೆಯೇ ಇದರ ಅಂಗವಾಗಿ ಕೊಡವೂರಿನಲ್ಲಿ ಒಂದು ವಸ್ತು ಪ್ರದರ್ಶನ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕನ್ನು ನಿರ್ಮಿಸಿದ್ದೇವೆ. ಅದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ. ಕೊಡವೂರಿನ ವಿಪ್ರಶ್ರೀ ಸಭಾಭವನದಲ್ಲಿ ಆರೋಗ್ಯ ತಪಾಸಣೆ, ಉಚಿತ ಕನ್ನಡಕ ವಿತರಣೆ, ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ. ಮೇ 10ರಿಂದ 20ರವರೆಗೆ ಕೊಡವೂರು ವ್ಯವಸಾಯ ಬ್ಯಾಂಕ್ನ ಹಿಂಭಾಗದಲ್ಲಿ ಮೋಜಿನ ಆಟಿಕೆಗಳ ಜೊತೆ 70 ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳನ್ನು ಆಯೋಜಿಸಲಾಗಿದೆ. 14ರಂದು ಬೃಹತ್ ಹಸಿರು ಹೊರೆ ಕಾಣಿಕೆ ಸಮರ್ಪಣೆ ಜರುಗಲಿದೆ.
ಒಟ್ಟಾರೆಯಾಗಿ ಕೊಡವೂರಿನಲ್ಲಿ ಜರುಗಲಿರುವ ಮಹಾರುದ್ರಯಾಗಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಸಾವಿರಾರು ಭಕ್ತಾದಿಗಳು ದಿನನಿತ್ಯ ಭಾಗವಹಿಸುವ ನಿರೀಕ್ಷೆ ಇದ್ದು ಅದಕ್ಕೆ ಬೇಕಾಗುವ ಪೂರ್ವ ಸಿದ್ಧತೆಗಳು ನಡೆದಿದೆ.